ನಾನು ಅದರ ಬಗ್ಗೆ ಹೇಳ್ತೇನೆ. ಮನೆ ಪೊಲೀಸ್ ವಿಚಾರವಾಗಿ ತಾವು ಇಲ್ಲಿ ಬಂದಿದ್ರೆ ಸಾರ್ವಜನಿಕರ ಸಹಕಾರ ಯಾವ ರೀತಿ ಬೇಕಾಗ್ತದೆ ಅಂತ ಹೇಳಿ ಏನೇ ಕೆಲಸ ಮಾಡ್ಬೇಕಂದ್ರೂ ಅವ್ರ ಸಹಕಾರ ಇದ್ರೇ ನಮಗೆ ಎಷ್ಟೊಂದು ಕೈ ಜೋಡಿಸಿದ್ರೇ ಒಂದೊಂದು ಕೆಲಸ ಆಗುತ್ತೆ. ಈಗ ನಾವು ಡ್ರಗ್ ವಿರುದ್ಧ ಸಮರ ಸಾರ್ತಾ ಇದ್ದೀವಿ, ದಿನ ಹೋಗ್ತಾ ಇದ್ದೀವಿ, ರಾತ್ರಿ ಎಲ್ಲ ನಾವು 12 ಗಂಟೆ 1 ಗಂಟೆವರೆಗೂ ಮಾಡ್ತಾ ಇದ್ದೀವಿ. ಸೊ ಅವರಿಂದ ನಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆ ಡೆಫಿನೆಟ್ಲಿ ಅದನ್ನ ನಾವು ಅಕೌಂಟಿಗೆ ತಗೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಸಮಾಜನ ಬಿಲ್ಡ್ ಮಾಡ್ಬೋದು, ಒಂದು ಒಳ್ಳೆ ಸೊಸೈಟಿನ ಬಿಲ್ಡ್ ಮಾಡ್ಬೋದು. ಸೊ ಈ ಮನೆಗೆ ಪೊಲೀಸ್ ಅಂತ ಏನು ಹೊಸ ಕಾನ್ಸೆಪ್ಟ್ ಇದೆ ಅದ್ರ ಥ್ರೂ ಈ ಮೆಸೇಜನ್ನು ಕೊಟ್ಟು ಒಂದು ಶಾಂತಿಯುತವಾದ ಒಂದು ಸಿಟಿನ ಮಾಡೋಕ್ಕೆ ಡೆಫಿನೆಟ್ ಆಗಿ ನಾವು ಗಾಂಜಾ ವಿಚಾರವಾಗಿ ಪದೇ ರಿಪೀಟೆಡ್ ಅಫೆಂಡರ್ಸ್ಗಳಿದ್ದಾರೆ ಮತ್ತೆ ಜಾಮೀನು ಹೋಗ್ತಾರೆ ಬರ್ತಾರೆ ಮಾತ್ರ ಇಂಥವ್ರು ಗಡಿಪಾರ್ಗೆ ಏನಾದ್ರು ತಾವು ಹೌದು, ನಾವೀಗ ಗಡಿಪಾರ್ಗೂ ನಾವು ಸಾಕಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತೆ ಅದ್ರ ಜೊತೆಗೆ ಪಿಟ್ NDPS ಅಂತ ಏನಿದೆ ಅದನ್ನು ಸಹ ಹಾಕ್ತಾ ಇದ್ದೀವಿ. ಥ್ಯಾಂಕ್ ಯು. ಅಲ್ಲ ನಾವು ಇಷ್ಟೇ ದಿನ ಮೇಡಮ್ ಡ್ರಗ್ಸ್ ಅನ್ನ ಬರೀ ಸಪ್ಲೈಯರ್ಸ್ ಮಾರಾಟ ಮಾಡ್ತಾ ಇದ್ರು, ಇಲ್ಲೇ ತಯಾರಿಕೆ ಮಾಡ್ತಾ ಇದ್ರು ಅಂತ ಮೈಸೂರಿಗೆ ಯಾವ ರೀತಿಯಾದಂತಹ ಮೆಸೇಜ್ ಅಂತ ಅದನ್ನ ನಾನು ಈಗ ಇಷ್ಟೊತ್ತವರೆಗೂ ನಾವು ಏನೇನು ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ದೀನಿ. ಬೇರೆದೇನಾದ್ರೂ ಇದ್ರೆ ಆಮೇಲೆ ಮಾಡ್ತೀನಿ. ಥ್ಯಾಂಕ್ ಯು.